Hello everyone, good evening all. I welcome you all to the today's session. So we have posted the question in the morning. I hope everybody have written answer for this question. So let's begin with our discussion. So what was the question given? The question was, apart from intellectual competence and moral qualities, empathy and compassion are some of the other vital attributes that facilitates civil servants to be more competent in tackling the crucial issues or taking critical decisions. Explain this with suitable examples. ಸಿ ಈ ಕ್ವೆಶನಲ್ಲಿ ನಿಮಗೆ ತುಂಬ ಕಾಂಪ್ಲಿಕೇಟೆಡ್ ಆಗಿ ಕ್ವೆಶನ್ ಫ್ರೇಮ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಥೀಮ್ ಆಫ್ ದ ಕ್ವೆಶನ್ ಏನು? ಅದರ್ ದ್ಯಾನ್ ಇಂಟೆಲೆಕ್ಚುಯಲ್ ಕಾಂಪಿಟೆನ್ಸಿ ಮೀನ್ಸ್ ಇಂಟೆಲೆಕ್ಚುಯಲ್ ಕಾಂಪಿಟೆನ್ಸಿ ಅಂದರೆ ದ ಪರ್ಸನ್ ಹೂ ಇಸ್ ಟೇಕಿಂಗ್ ದಟ್ ಜಾಬ್, ದ ಒನ್ ಹೂ ಇಸ್ ಅಟ್ ಅ ಪೊಸಿಷನ್ ಆಫ್ ಡಿಸಿಷನ್ ಮೇಕಿಂಗ್, ಅವ್ರು ಇಂಟೆಲೆಕ್ಚುಯಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ, ಅವ್ರದ್ದು ಆ ಕಾಂಪಿಟೆನ್ಸ್ ಲೆವೆಲ್ ಎಷ್ಟಿದೆ, ಅದನ್ನು ಡಿಸಿಷನ್ ಮೇಕಿಂಗಲ್ಲಿ ಎಷ್ಟು ಕ್ರೂಷಿಯಲ್ ರೋಲ್ ಇದೆಯೋ ಅದೇ ಥರ ಎಂಪತಿ ಮತ್ತು ಕಂಪ್ಯಾಷನ್ ರೋಲ್ ಏನಿರುತ್ತೆ ಆ ಡಿಸಿಷನ್ ಮೇಕಿಂಗಲ್ಲಿ ಅನ್ನೋದು ಕ್ವೆಶನ್. ಬೇಸಿಕಲಿ ಯು ಹ್ಯಾವ್ ಟು ರೈಟ್ ಅಬೌಟ್ ದ ರೋಲ್ ಆಫ್ ಎಂಪತಿ ಆ್ಯಂಡ್ ಕಂಪ್ಯಾಷನ್. ಅದ್ರದ್ದು ಏನು ರೋಲ್ ಇರುತ್ತೆ ಒಂದು ಎಥಿಕಲ್ ಡಿಸಿಷನ್ ಮೇಕಿಂಗ್ ಮಾಡಬೇಕಾದ್ರೆ ಅದನ್ನು ಹೇಗೆ ಪ್ರಮೋಟ್ ಮಾಡಬೇಕು ಅನ್ನೋದು ಥೀಮ್ ಆಫ್ ದ ಕ್ವೆಶನ್. ಬಟ್ ಕ್ವೆಶನ್ ತುಂಬ ದೊಡ್ಡದಾಗಿರೋದ್ರಿಂದ ಏನನ್ಸುತ್ತೆ ನಿಮಗೆ ಏನು ಬರೀಬೇಕು ಅಂತ ಗೊತ್ತಾಗಲಿಲ್ಲ ಅಂತಂದರೆ ಯು ಜಸ್ಟ್ ಹ್ಯಾವ್ ಟು ಫೋಕಸ್ ದ ಕೀವರ್ಡ್ಸ್. ಇಲ್ಲಿ ಯಾವ ಕೀವರ್ಡ್ಸ್ ಇದೆ? ಇಂಟೆಲೆಕ್ಚುಯಲ್ ಕಾಂಪಿಟೆನ್ಸ್ ಇದೆ, ಅದಾದಮೇಲೆ ಎಂಪತಿ ಇದೆ, ಕಂಪ್ಯಾಷನ್ ಇದೆ, ದೆನ್ ಕ್ರೂಷಿಯಲ್ ಇಶ್ಯೂಸ್ ಟೇಕಿಂಗ್, ಕ್ರೂಷಿಯಲ್ ಇಶ್ಯೂಸ್ ಮತ್ತು ಕ್ರಿಟಿಕಲ್ ಡಿಸಿಷನ್ಸ್ ಹೇಗೆ ತೊಗೋಬೇಕು ವಿತ್ ಸೂಟಬಲ್ ಎಕ್ಸಾಂಪಲ್ಸ್. ದಟ್ ಈಸ್ ದ ಕ್ವೆಶನ್ ಅಲ್ವಾ? ಸೇಮ್ ಕನ್ನಡದಲ್ಲೂ ಬೌದ್ಧಿಕ ಸಾಮರ್ಥ್ಯ ಮತ್ತು ನೈತಿಕ ಗುಣಗಳ ಹೊರತಾಗಿ ಪರಾನುಭೂತಿ ಮತ್ತು ಸಹಾನುಭೂತಿಗಳು ಸಾರ್ವಜನಿಕ ಸೇವಾಧಿಕಾರಿಗಳನ್ನು ನಿರ್ಣಾಯಕ ಸಮಸ್ಯೆಗಳನ್ನು ನಿಭಾಯಿಸಲು ಅಥವಾ ನಿರ್ಣಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಹೆಚ್ಚು ಸಮರ್ಥರಾಗಲು ಅನುಕೂಲವಾಗುವ ಪ್ರಮುಖ ಗುಣಲಕ್ಷಣಗಳಾಗಿವೆ. ಇವುಗಳನ್ನು ಸೂಕ್ತ ಉದಾಹರಣೆಗಳೊಂದಿಗೆ ವಿವರಿಸಿ. ಸೊ ಕ್ವೆಶನ್ ದೊಡ್ಡದಾಗಿರ್ಬೋದು, ಬಟ್ ಅದರಲ್ಲಿ ನೀವು ಬರೀಬೇಕಾಗಿರೋ ಆನ್ಸರ್ ಒಂದು ಇಂಟೆಲೆಕ್ಚುಯಲ್ ಕಾಂಪಿಟೆನ್ಸಿ ಮೇಲೆ ಬರೀಬೇಕು. ಇಂಟೆಲೆಕ್ಚುಯಲ್ ಕಾಂಪಿಟೆನ್ಸಿ ಈಸ್ ಅ ಕೀವರ್ಡ್. ಇಲ್ಲಿ ನೀವು ನೋಡಿದ್ರೆ ಇಂಟೆಲೆಕ್ಚುಯಲ್ ಕಾಂಪಿಟೆನ್ಸಿ. ಅದಾದಮೇಲೆ ನೆಕ್ಸ್ಟ್ ಕೀವರ್ಡು ಎಂಪತಿ ಆ್ಯಂಡ್ ಕಂಪ್ಯಾಷನ್. ಸೊ ಇದಿಷ್ಟು ನಿಮಗೆ ಕೀವರ್ಡ್ಸ್ ಗೊತ್ತಿರಬೇಕು, ಯಾಕೆ ಕೀವರ್ಡ್ ಕ್ವೆಶನಲ್ಲಿ ಫೋಕಸ್ ಮಾಡ್ಬಿಟ್ಟು ಆನ್ಸರ್ ಬರೀಬೇಕು ಅಂತ. ಸೊ ಹೌ ಟು ಸ್ಟಾರ್ಟ್ ಇದನ್ನು ಕ್ವೆಶನ್ ನೀವು ಇಂಟ್ರೊಡಕ್ಷನ್ನ ಡೆಫಿನೆಟ್ಲಿ ಲಿಂಕ್ ಟು ದ ಫೌಂಡೇಶನಲ್ ವ್ಯಾಲ್ಯೂಸ್ ಆಫ್ ಸಿವಿಲ್ ಸರ್ವಿಸಸ್ಗೆ ಲಿಂಕ್ ಮಾಡ್ಬೋದು, ಅಥವಾ ಯು ಕ್ಯಾನ್ ಲಿಂಕ್ ಇಟ್ ಟು ಎಮೋಷ್ನಲ್ ಇಂಟೆಲಿಜೆನ್ಸ್. ಬಿಕಾಸ್ ಎಂಪತಿ ಆ್ಯಂಡ್ ಕಂಪ್ಯಾಷನ್ಗೆ ಎಮೋಷ್ನಲಿ ಇಂಟೆಲಿಜೆಂಟ್ ಆಗಿರೋದು ತುಂಬ ಮುಖ್ಯವಾಗಿರುತ್ತೆ. ಸೊ ಯಾವಾಗ ಎಮೋಷ್ನಲ್ ಇಂಟೆಲಿಜೆನ್ಸ್ ಡಿಸ್ಕಸ್ ಮಾಡ್ತೀವೋ ವಿಲ್ ಗೆಟ್ ಟು ನೋ ವಾಟ್ ಈಸ್ ದ ರೋಲ್ ಆಫ್ ಎಂಪತಿ ಆ್ಯಂಡ್ ಕಂಪ್ಯಾಷನ್ ಇನ್ ಎಮೋಷ್ನಲ್ ಇಂಟೆಲಿಜೆನ್ಸ್. ಅದಕ್ಕೂ ನೀವು ಲಿಂಕ್ ಮಾಡಿಬಿಟ್ಟು ಯು ಕ್ಯಾನ್ ಸ್ಟಾರ್ಟ್ ಯುವರ್ ಇಂಟ್ರಡಕ್ಷನ್ ದಟ್ ಎಂಪತಿ ಆ್ಯಂಡ್ ಕಂಪ್ಯಾಷನ್ ಆರ್ ದ ಸಬ್ ಪಾರ್ಟ್ಸ್ ಆಫ್ ಎಮೋಷ್ನಲ್ ಇಂಟೆಲಿಜೆನ್ಸ್ ಟು ಎನ್ಶೂರ್ ಎಥಿಕಲ್ ಡಿಸಿಷನ್ ಮೇಕಿಂಗ್ ಅನ್ನೋ ಥರ, ಅಥವಾ ಲಿಂಕಿಂಗ್ ಇಟ್ ಟು ದ ಫೌಂಡೇಶನಲ್ ವ್ಯಾಲ್ಯೂಸ್ ಆಫ್ ಸಿವಿಲ್ ಸರ್ವಿಸಸ್ ಅನ್ನೋ ಥರ. ಅದಕ್ಕೆ ನೀವು ಲಿಂಕ್ ಮಾಡಿಬಿಟ್ಟು ಯು ಕ್ಯಾನ್ ಸ್ಟಾರ್ಟ್ ದ ಇಂಟ್ರಡಕ್ಷನ್. ಬಟ್ ಫಸ್ಟ್ ಹಾಫ್ ಆಫ್ ದ ಕ್ವೆಶನ್ ಏನು ಬರೀಬೇಕು ಇಲ್ಲಿ? ಹೌ ಇಂಟೆಲೆಕ್ಚುಯಲ್ competency and moral qualities play a role in taking decision in crucial issues. ಇಲ್ಲಿ ಏನು ರೋಲ್ ಪ್ಲೇ ಮಾಡುತ್ತೆ ಅನ್ನೋದನ್ನ ಫಸ್ಟ್ ನೀವು ಬರೀಬೇಕು. ವಾಟ್ ಈಸ್ ಇಟ್ಸ್ ರೋಲ್ ಅಂತ ಕ್ಯಾನ್ ಪುಟ್ ಅ ಸಬ್ ಹೆಡಿಂಗ್, ದೆನ್ ಯು ಸ್ಟಾರ್ಟ್ ರೈಟಿಂಗ್. ಫಸ್ಟ್ ಒನ್ ಏನು? ಡೆಫಿನೆಟ್ಲಿ ಇಂಟೆಲೆಕ್ಚುಯಲ್ ಕಾಂಪಿಟೆನ್ಸಿಂದ ಏನಾಗುತ್ತೆ? ಎಫಿಷಿಯನ್ಸಿ ಆ್ಯಂಡ್ ಎಕಾನಮಿ ಇನ್ಶೂರ್ ಆಗುತ್ತೆ ಅಥವಾ ಪ್ರಮೋಟ್ ಆಗುತ್ತೆ. ಇದರಿಂದ ಪ್ರೋಸೆಸ್ ವಿಲ್ ಬಿ ಮೋರ್ ಎಫಿಷಿಯಂಟ್. ಎಕ್ಸಾಂಪಲ್ಗೆ ದೇರ್ ಆರ್ ಮೆನಿ ಇನಿಷಿಯೇಟಿವ್ಸ್ ಬೈ ಮೆನಿ IAS ಆಫೀಸರ್ಸ್. ನಾನು ಕೊಡ್ತಿರೋ ಎಕ್ಸಾಂಪಲ್ IAS ದೇವಾಂಶ್ ಯಾದವ್ ಅವ್ರದ್ದು. ಎಂಪವರ್ಡ್ ಏನು ಮಾಡಿದ್ರು ಅವರು? ಎಂಪವರ್ಡ್ ಲೋಕಲ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಟು ವಾಟ್? ಸ್ಯಾನಿಟರಿ ಪ್ಯಾಡ್ ಮೇಕಿಂಗ್. ಟು ಪ್ರಮೋಟ್ ಸ್ಯಾನಿಟೇಷನ್ ಇನ್ ರೂರಲ್ ಏರಿಯಾಸ್. ಅದನ್ನು ನೀವು ತೊಗೋಬೋದು ಎಫಿಷಿಯನ್ಸಿ ಆ್ಯಂಡ್ ಎಕಾನಮಿಗೆ. ನೆಕ್ಸ್ಟ್ ಪ್ರಮೋಟ್ ಗ್ರಾಸ್ ರೂಟ್ ಇನೋವೇಷನ್. ಏನಕ್ಕೆಲ್ಲ ಗ್ರಾಸ್ ರೂಟ್ ಇನೋವೇಷನ್ ನೆಸೆಸರಿ ಆಗುತ್ತೆ? ಬಿಕಾಸ್ ಇಟ್ ವಿಲ್ ಬಿ ಅ ಲೋಕಲ್ ಬೇಸ್ಡ್ ಸೊಲ್ಯೂಷನ್. ಮೇ ಬಿ ಇಟ್ ಮೈಟ್ ಬಿ ರಿಲೇಟೆಡ್ ಟು ಲೇಕ್ಸ್ ಇರ್ಬೋದು, ಅಥವಾ ವಾಟರ್ ಇರಿಗೇಷನ್ ಸಿಸ್ಟಮ್ಸ್ ಇರ್ಬೋದು, ಆರ್ ಎಲ್ಸ್ ಎನಿಥಿಂಗ್ ರಿಲೇಟೆಡ್ ಟು
urban rural cleaning irbodu. There are many multiple initiatives are done by using promote grassroots innovation. Even recent ಆಗಿ ಸೈನ್ಸ್ ಡೇ ಅಲ್ಲೂ ಥೀಮ್ ಏನಿತ್ತು, ಸೈನ್ಸ್ ಶುಡ್ ಬಿ ಯೂನಿವರ್ಸಲ್ ಬಟ್ ಟೆಕ್ನಾಲಜಿ ಹ್ಯಾಸ್ ಟು ಬಿ ಲೋಕಲ್. ಆ ಟೆಕ್ನಾಲಜಿ ಲೋಕಲ್ ಆಗಬೇಕು ಅಂದರೆ ಟೆಕ್ನಾಲಜಿ ಹ್ಯಾಸ್ ಟು ಬಿ ಲೋಕಲ್, ಇದು ಥೀಮ್ ಇತ್ತು. ಸೈನ್ಸ್ ಈಸ್ ಯೂನಿವರ್ಸಲ್. ಸೊ ಈ ಥರ ಕೋಡ್ಸ್ನ ಯೂಸ್ ಮಾಡ್ಬೋದು. ಸೊ ಆ ಲೋಕಲ್ ಟೆಕ್ನಾಲಜಿ ಆಗಬೇಕಂದ್ರೆ ಗ್ರಾಸ್ ರೂಟ್ ಇನೋವೇಷನ್ ಪ್ರಮೋಟ್ ಮಾಡಬೇಕು. ಅದು ರೂಟ್ innovation that can only happen by intellectual competence anta baribodu. Third, again use of technology. So technology use madidre civil servants will be more dynamic. ಈಗ ಎಕ್ಸಾಂಪಲ್ ಕರ್ನಾಟಕದ್ದು ಸಕಾಲ ಇನಿಷಿಯೇಟಿವ್ ಬರಿಬೋದು. ಕರ್ನಾಟಕ ಸಕಾಲ ಇನಿಷಿಯೇಟಿವ್, ರೈಟ್ ಟು ಸರ್ವಿಸಸ್ಗೆ ದಟ್ ಯು ಕ್ಯಾನ್ ಲಿಂಕ್ ಹೌ ದೇ ಆರ್ ಡೈನಮಿಕ್. ಇಫ್ ದೇ ಆರ್ ನಾಟ್ ಏಬಲ್ ಟು ಸಾಲ್ವ್ ದ ಪ್ರಾಬ್ಲಮ್, ಅಲ್ಲಿ ಏನೋ ಅಲ್ಲಿ ಸೊಲ್ಯೂಷನ್ ಸಿಕ್ಕಿಲ್ಲ ಅಂದರೆ ಆ ಗ್ರೀವೆನ್ಸ್ ರಿಡ್ರೆಸಲ್ ಎಷ್ಟು ಟೈಮಲ್ಲಿ ಆಗುತ್ತೆ, ಅದನ್ನು ಹೇಗೆ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಇದೆ. ಸೊ ಆಲ್ ದಟ್ ವಿಲ್ ಕ್ಯಾನ್ ಹ್ಯಾಪನ್ ವೆನ್ ದೆರ್ ಇಸ್ ಅ ಟೆಕ್ನಾಲಜಿ, ದಟ್ ಈಸ್ ಇಂಟೆಲೆಕ್ಚುವಲ್ ಕಾಂಪಿಟೆನ್ಸಿ. ಫೋರ್ತ್ ಒನ್ ಈಸ್ ಹೆಲ್ಪ್ಸ್ ಸಿಟಿಸನ್ participate in administration. How? For example, IAS of Ganjam district. ಇದೆಲ್ಲಿದೆ? ಒಡಿಸ್ಸಾಲಿದೆ. So there is an initiative like to eradicate child marriage, local help is taken. Local people are made just like spies ಇರ್ಬೋದು, ಅಥವಾ ಅವ್ರ ಹತ್ರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಎಲ್ಲೆಲ್ಲಿ ಆ ಚೈಲ್ಡ್ ಮ್ಯಾರೇಜ್ ಆಕ್ಟಿವಿಟಿ ಆಗ್ತಿದೆ ಅದನ್ನು ಹೇಗೆ ಸ್ಟಾಪ್ ಮಾಡ್ಬೋದು ಅನ್ನೋ ಇನಿಷಿಯೇಟಿವ್ನ ಅಲ್ಲಿ IAS ಆಫೀಸರ್ ಮಾಡಿದ್ದಾರೆ. ಸೊ ಆ ಥರ ಎಕ್ಸಾಂಪಲ್ನ ನೀವು ಸಿಟಿಸನ್ ಪಾರ್ಟಿಸಿಪೇಷನ್ಗೆ ಅವ್ರ ಇಂಟೆಲೆಕ್ಚುವಲ್ ಕಾಂಪಿಟೆನ್ಸ್, ಹೌ ದೇ ಆರ್ ಗೋಯಿಂಗ್ ಔಟ್ ಆಫ್ ದೇರ್ ವೇ ಅಥವಾ ಔಟ್ ಆಫ್ ದ ಬಾಕ್ಸ್ ಹೇಗೆ ಥಿಂಕ್ ಮಾಡಿಬಿಟ್ಟು ಆ ಸೊಲ್ಯೂಷನ್ ತರ್ತಿದ್ದಾರೆ ಅಂತಲೂ ನೀವು ಲಿಂಕ್ ಮಾಡಿಬಿಟ್ಟು ಬರಿಬೋದು. Now the second half, other than this intellectual competence, how empathy and compassion are crucial anta, athwa ಏನಕ್ಕೆ crucial, why ಇದಕ್ಕೆ ನೀವು have to write why it is crucial ಅಂದರೆ you have to write link it to the ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ. ಇಟ್ ವಿಲ್ ಬಿ ಪಬ್ಲಿಕ್ ಓರಿಯೆಂಟೆಡ್ ಇರುತ್ತೆ. Because empathy and compassion are more related to the other person, not on your own self. ನೀವು ನಿಮ್ಮ ಬೆನಿಫಿಟ್ಗಿಂತ ಜಾಸ್ತಿ ಸೊಸೈಟಲ್ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತೀರಾ, ಆ ವ್ಯಾಲ್ಯೂಸಿಂದ, ಅಥವಾ ಅದರ್ ಪರ್ಸನ್ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತೀರಾ. ದಟ್ಸ್ ವೈ ಇಟ್ ಈಸ್ ಪೀಪಲ್ ಓರಿಯೆಂಟೆಡ್ ಆರ್ ಪಬ್ಲಿಕ್ ಓರಿಯೆಂಟೆಡ್. ಸೆಕೆಂಡ್ ಒನ್ ಈಸ್ ಇಟ್ ರಿಮೂವ್ಸ್ ಐವರಿ ಟವರ್ ಥಿಂಕಿಂಗ್. ಬೇಸಿಕಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಗ್ರೌಂಡ್ ರಿಯಾಲಿಟಿ ಬೇಸಿಸ್ ಮೇಲೆ ಯು ವಿಲ್ ಟೇಕ್ ಅ ಡಿಸಿಷನ್. ಡಿಸಿಷನ್ ಇದನ್ನು ನೀವು ಕೋಟ್ ಮಾಡ್ಬೋದು. ನೆಕ್ಸ್ಟ್, ವಿತ್ ಎಂಪತಿ ಆ್ಯಂಡ್ ಕಂಪ್ಯಾಷನ್ ಕಂಪ್ಲೇಸೆನ್ಸ್ ಆ್ಯಟಿಟ್ಯೂಡ್ ಇರುತ್ತೆ ಅಮಾಂಗ್ ಬ್ಯೂರೋಕ್ರಸಿ ಅಥವಾ ಸಿವಿಲ್ ಸರ್ವೆಂಟ್ಸ್. ದ ಕಂಪ್ಲೇಸೆನ್ಸಿ ಆ್ಯಟಿಟ್ಯೂಡ್ ಇನ್ ಸಿವಿಲ್ ಸರ್ವೆಂಟ್ಸ್ ಇಸ್ ದ ಮೋಸ್ಟ್ ಡೇಂಜರಸ್ ಪಾರ್ಟ್. ಸೊ ಆ ಕಂಪ್ಲೇಸೆನ್ಸಿ ಆ್ಯಟಿಟ್ಯೂಡ್ ಯಾವಾಗ ರಿಮೂವ್ ಆಗುತ್ತೆ? ವೆನ್ ಅ ಪರ್ಸನ್ ಈಸ್ ಈಗರ್ ಟು ವರ್ಕ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಅದರ್ಸ್, ವೆನ್ ಅ ಪರ್ಸನ್ ಪೊಸೆಸಿಂಗ್ ದೋಸ್ ಎಂಪತಿ ಆ್ಯಂಡ್ ಕಂಪ್ಯಾಷನ್ ಆಸ್ ದ ವ್ಯಾಲ್ಯೂಸ್, ಆವಾಗ ಮಾತ್ರ ದೇ ಕ್ಯಾನ್ ಗೋ ಔಟ್ ಆಫ್ ದೇರ್ ವೇ ಟು ಹೆಲ್ಪ್ ದ ಆ್ಯಕ್ಚುವಲ್ ನೀಡಿ ಪೀಪಲ್. ಸೊ ಆವಾಗ ಮಾತ್ರ ಆ ಡೆವಲಪ್ಮೆಂಟ್ ಅಥವಾ ಸರ್ವಿಸ್ ಡೆಲಿವರಿ ಅಥವಾ ಒಂದು ಎಥಿಕಲ್ ಡಿಸಿಷನ್ ಇರ್ಬೋದು, ಇಲ್ಲ ಆ ಕಂಪ್ಲೇಸೆನ್ಸಿ ಆ್ಯಟಿಟ್ಯೂಡ್ ಗೋಯಿಂಗ್ ಔಟ್ ಆಫ್ ದೇರ್ ವೇ, ಅದನ್ನು ಹೇಗೆ ಬರಬೇಕು ಅನ್ನೋದು ಗೊತ್ತಾಗೋದು ಈ ಎಂಪತಿ ಆ್ಯಂಡ್ ಕಂಪ್ಯಾಷನಿಂದ, ರೈಟ್? ಸೊ ಇದನ್ನು ವೈ ಅಂತ ಬರಿಬೋದು. ದೆನ್ ಯು ಕ್ಯಾನ್ ಟೆಲ್ ಹೌ ಇಟ್ ಈಸ್ ಇಂಪಾರ್ಟೆಂಟ್, ಹೌ ಇಟ್ ಎನ್ಶೂರ್ಸ್, ಇಟ್ ಪ್ರಮೋಟ್ಸ್ ವಾಟ್? ಇಟ್ ಪ್ರಮೋಟ್ಸ್ ಪೀಪಲ್ ಸೆಂಟ್ರಿಕ್ governance over rule based governance. We all know rule based governance work ಆಗ್ತಿರುತ್ತೆ, because there are rules, conducts, procedure for any process to anything to happen in government. But ಆ rule based governance ಮಾಡೋ ಟೈಮಲ್ಲಿ ಕೆಲವೊಂದು ಸತಿ ಯು ಕೆನಾಟ್ ಗಿವ್ ದಟ್ ಆ್ಯಕ್ಚುಯಲ್ ಪಬ್ಲಿಕ್ ಸರ್ವಿಸ್ ಡೆಲಿವರಿ. ಯಾರಿಗೆ ಅದು ತುಂಬ ನೆಸೆಸಿಟಿ ಇರುತ್ತೋ ಅವ್ರಿಗೆ ಆ ಸರ್ವಿಸ್ನ ಕೊಡೋಕ್ಕಾಗ್ತಿರಲ್ಲ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಬಟ್ ನಾವೇನು ಯೋಚನೆ ಮಾಡಬೇಕು ಅಂದರೆ, ಇಟ್ ಈಸ್ ನಾಟ್ ಅಬೌಟ್ ದ
ರೂಲ್ ಬೇಸ್ಡ್ ಗವರ್ನೆನ್ಸ್, ಇಟ್ಸ್ ಆಲ್ವೇಸ್ ಅಬೌಟ್ ದ ಪೀಪಲ್ ಸೆಂಟ್ರಿಕ್ ಗವರ್ನೆನ್ಸ್. ಸೊ ಆ ಪೀಪಲ್ಗೆ ಅದರಿಂದ ಬೆನಿಫಿಟ್ ಆಗ್ತಿದೆಯಾ ಇಲ್ಲೋ ಅನ್ನೋದು ಯೋಚನೆ ಮಾಡಿಬಿಟ್ಟು ವಿ ಹ್ಯಾವ್ ಟು ಟೇಕ್ ದ ಡಿಸಿಷನ್. ಫಾರ್ ಎಕ್ಸಾಂಪಲ್, ವಿ ಆಲ್ ನೋ ಅಬೌಟ್ ದಟ್ ಜಾರ್ಖಂಡ್ ಇನ್ಸಿಡೆಂಟ್. ಸಂತೋಷಿ ಕುಮಾರಿ, one girl died because of hunger, because PDS ಅಲ್ಲಿ she didn't get the ration what she used to be get. ಅವಳಿಗೆ ಏನು ಸಿಗಬೇಕಿತ್ತಲ್ಲ ಆ ration ಸಿಕ್ಕಿಲ್ಲ. ಏನಕ್ಕೆ? ಬಿಕಾಸ್ ಆಫ್ ಸಮ್ ಟೆಕ್ನಿಕಲ್ ಗ್ಲಿಚಸ್. ದ ಪರ್ಸನ್ ಹೂ ವಾಸ್ ಪ್ರೊವೈಡಿಂಗ್ ಇಟ್ ಅವ್ರಿಗೇನಾದರೂ ಆ ಎಂಪತಿ ಅಥವಾ ಕಂಪ್ಯಾಷನ್ ಇದ್ದಿದ್ರೆ ದಟ್ ಗರ್ಲ್ ವುಡಂಟ್ ಹ್ಯಾವ್ ಡೈಡ್. ಬಟ್ ಆ ಎಂಪತಿ ಆ್ಯಂಡ್ ಕಂಪ್ಯಾಷನ್ ಮಿಸ್ಸಿಂಗ್ ಇರೋದ್ರಿಂದ ದಟ್ ಇನ್ಸಿಡೆಂಟ್ ಟುಕ್ ಪ್ಲೇಸ್, ರೈಟ್? ಸೊ ಆ ಕಾರಣದಿಂದ ವೆನ್ ಅ ಡಿಸಿಷನ್ ಈಸ್ ಬೀಯಿಂಗ್ ಟೇಕನ್, the civil servants must possess that empathy and compassion while providing that service, because that is most crucial aspect. People centric governance is the need of the hour. Rule based governance will help you to follow the process, but in the end what is required is ಜನಕ್ಕೆ ಏನು ನೆಸೆಸಿಟಿ ಇದೆ ಆ ಥರ ನಾವು ಗವರ್ನೆನ್ಸ್ ಮಾಡಬೇಕು. ಅದಕ್ಕೆ ಎಂಪತಿ ಆ್ಯಂಡ್ ಕಂಪ್ಯಾಷನ್ ಆರ್ ಮೋಸ್ಟ್ ಕ್ರೂಷಲ್ ಅಂತ ಬರೀಬೋದು ನೀವು. ನೆಕ್ಸ್ಟ್ ವಿ ಕ್ಯಾನ್ ಲಿಂಕ್ ಇಟ್ ಟು ಪ್ರಾಬ್ಲಮ್ ಸಾಲ್ವಿಂಗ್ ಇರ್ಬೋದು. ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಟಿಟ್ಯೂಡ್. ಫಾರ್ ಎಕ್ಸಾಂಪಲ್ ಇದಕ್ಕೆ ಪ್ರಶಾಂತ್ ನಾಯರ್ IAS ಕೇರಳ, ಎಲ್ಲರೂ ಕೇಳಿರ್ತೀರ ಕಂಪ್ಯಾಷನೇಟ್ ಕೋಜಿಕೋಡ್ ಕ್ಯಾಂಪೇನ್. ಕಂಪ್ಯಾಷನೇಟ್ ಕೋಜಿಕೋಡ್. ಸೊ ಕಂಪ್ಯಾಷನೇಟ್ ಕೋಜಿಕೋಡ್ ಕ್ಯಾಂಪೇನಲ್ಲಿ ಏನಿರುತ್ತೆ? ಕಂಪ್ಯಾಷನೇಟ್ ಕೋಜಿಕೋಡ್ ಕ್ಯಾಂಪೇನ್. ಸೊ ಇಲ್ಲಿ ಪ್ರೊವೈಡಿಂಗ್ ಫುಡ್ ಅಥವಾ ಫುಡ್ ವೇಸ್ಟೇಜ್ ಮಾಡಲಿಲ್ಲಂಗಿರೋದು, ದಟ್ ಈಸ್ ಡನ್. ಸೊ ಈ ಎಕ್ಸಾಂಪಲ್ ಕೋಟ್ ಮಾಡ್ಬೋದು. ಬಿಕಾಸ್ ಇಟ್ ಈಸ್ ಬಿಕಾಸ್ ಆಫ್ ದ ಎಂಪತಿ ಆ್ಯಂಡ್ ಕಂಪ್ಯಾಷನ್ ಆಫ್ ಮಿಸ್ಟರ್ ಪ್ರಶಾಂತ್ ಕಿಶೋರ್ IAS, ಪ್ರಶಾಂತ್ ನಾಯರ್ IAS ದು ಆ ಎಂಪತಿ ಅಥವಾ ಕಂಪ್ಯಾಷನ್ ಇಂದ ಇಟ್ ಈಸ್ ಹೆಲ್ಪಿಂಗ್ ಹಿಮ್ ಟು ಡೂ ದಟ್ ಜಾಬ್ ಅಂತ. ನೆಕ್ಸ್ಟ್ ಎನ್ಹ್ಯಾನ್ಸಿಂಗ್ ಪಬ್ಲಿಕ್ ಸರ್ವಿಸ್. ಇದಕ್ಕೆ ನೀವು ಆಮ್ಸ್ಟ್ರಾಂಗ್, ಪೇಮ್ IAS ಅವ್ರ ಎಕ್ಸಾಂಪಲ್ ಕೊಡ್ಬೋದು. ಬಿಲ್ಡಿಂಗ್ 100 ಕಿಲೋಮೀಟರ್ ರೋಡ್. ಎಂಪತಿ ಆ್ಯಂಡ್ ಕಂಪ್ಯಾಷನ್ ಇರಲಿಲ್ಲ ಅಂದರೆ ಹಿ ವುಡ್ ಹವ್ ಜಸ್ಟ್ ಲೆಫ್ಟ್ ದಟ್ ಜಾಬ್, ಅಥವಾ ಆ ರೋಡ್ ಮಾಡೋ ಕನ್ಸ್ಟ್ರಕ್ಷನ್ ಮಾಡೋ ನೆಸೆಸಿಟಿನೇ ಇರಲಿಲ್ಲ. ಬಟ್ ಹಿ ಹ್ಯಾಡ್ ದಟ್ ಎಂಪತಿ ಆ್ಯಂಡ್ ಕಂಪ್ಯಾಷನ್, ಕ್ರೌಡ್ ಸೋರ್ಸ್ ಮಾಡಿ ಕ್ರೌಡ್ ಫಂಡಿಂಗ್ ಮಾಡಿಬಿಟ್ಟು ಹಿ ಬಿಲ್ಡ್ ದಟ್ ರೋಡ್. ಸೊ ಇಟ್ ಈಸ್ ಅ ಸ್ಟೆಪ್ ಬೈ ಗೋಯಿಂಗ್ ಔಟ್ ಆಫ್ ಹಿಸ್ ಜಾಬ್, ಅಥವಾ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಮಾಡಿಬಿಟ್ಟು ಜಸ್ಟ್ ಬಿಕಾಸ್ ಆಫ್ ಹಿಸ್ ಎಂಪತಿ ಆ್ಯಂಡ್ ಕಂಪ್ಯಾಷನ್ ಹಿ ವಾಸ್ ಏಬಲ್ ಟು ಡೆಲಿವರ್ ದ್ಯಾಟ್. ಅದನ್ನು ಬರೀಬೋದು. ನೆಕ್ಸ್ಟ್ ಬೆಟರ್ ಗ್ರೀವಿಯನ್ಸ್ ರಿಡ್ರೆಸಲ್, ಅದನ್ನು ಲಿಂಕ್ ಮಾಡ್ಬೋದು. ಸಾರಿ ಗೈಸ್, ದೇರ್ ವಾಸ್ ಸಮ್ ಟೆಕ್ನಿಕಲ್ ಗ್ಲಿಚ್ ಇತ್ತು ಅಲ್ಲಿ, ಸೊ ಅದಕ್ಕೋಸ್ಕರ ಪ್ರಾಬ್ಲಮ್ ಆಯಿತು. ಅಗೇನ್ ಸ್ಟಾರ್ಟ್ ವಿತ್ ದ ಡಿಸ್ಕಷನ್. ಸೊ ನೆಕ್ಸ್ಟ್ ಪಾರ್ಟ್ ಏನಿತ್ತು ಕ್ವೆಶನ್ಸಲ್ಲಿ, ವಿ ಕ್ಯಾನ್ ಲಿಂಕ್ ಇಟ್ ಟು ಬೆಟರ್ ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಇತ್ತಲ್ಲ. ಸೊ ವಿ ಕ್ಯಾನ್ ಲಿಂಕ್ ಇಟ್ ಟು ಟ್ಯೂಸ್ಡೇ. ಎಷ್ಟೊಂದು ಕಡೆ ಇನಿಷಿಯೇಟಿವ್ ಕಂಡಕ್ಟ್ ಮಾಡಿದ್ದಾರೆ. ಏನು ಇನಿಷಿಯೇಟಿವ್ ಇದೆ? ಇನಿಷಿಯೇಟಿವ್ ಇಸ್ ಟ್ಯೂಸ್ಡೇ ಸುನ್ವಾಯಿ. ಇನ್ ಸ್ಟೇಟ್ಸ್ ಲೈಕ್ UP ಆ್ಯಂಡ್ MP ಈ ಇನಿಷಿಯೇಟಿವ್ ಕ್ಯಾರಿ ಮಾಡ್ತಾರೆ ಮೆನಿ IAS ಆಫೀಸರ್ಸ್ ಟು ಎನ್ಶೂರ್ ಬೆಟರ್ ಗ್ರೀವಿಯನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಪ್ರಮೋಟ್ ಮಾಡೋಕ್ಕೆ. ಬೆಟರ್ ಗ್ರೀವಿಯನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಪ್ರಮೋಟ್ ಮಾಡೋಕ್ಕೆ. ಸೊ ಅದನ್ನು ನೀವು ಲಿಂಕ್ ಮಾಡ್ಬೋದು. ಸೊ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಪೀಪಲ್ ಸೆಂಟ್ರಿಕ್ ಗವರ್ನೆನ್ಸ್ ಇರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಟಿಟ್ಯೂಡ್ ಇರ್ಬೋದು, ಎನ್ಹಾನ್ಸ್ಮೆಂಟ್ ಆಫ್ ಪಬ್ಲಿಕ್ ಸರ್ವಿಸಸ್ ಇರ್ಬೋದು, ಅಥವಾ ಬೆಟರ್ ಗ್ರೀವಿಯನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಇರ್ಬೋದು. ನೆಕ್ಸ್ಟ್ ಲಾಸ್ಟಲ್ಲಿ ಏನು ಬರೀಬೇಕು? ಹೌ ಟು ಪ್ರಮೋಟ್ ದಿಸ್ ಎಂಪತಿ ಆ್ಯಂಡ್ ಕಂಪ್ಯಾಷನ್. ಅಗೇನ್ ಇದನ್ನು ಇಷ್ಟೊಂದು ಸತಿ ಡಿಸ್ಕಸ್ ಮಾಡಿದ್ದೀವಿ. ಅಗೇನ್ ವಿ ಕ್ಯಾನ್ ಲಿಂಕ್ ಇಟ್ ಟು ಫಸ್ಟ್ ಆ್ಯಟ್ ಇಂಡಿವಿಜುವಲ್ ಲೆವೆಲಲ್ಲಿ
ಮಾರಲ್ ಎಜುಕೇಷನ್ ಕೊಡ್ಬೋದು ಮುಂಚೆಯಿಂದನೇ. ಸೊ ಬಿಫೋರ್ ಚೈಲ್ಡ್ಹುಡ್ ಟೈಮಿಂದನೇ ಇಫ್ ಯು ಪ್ರೊವೈಡ್ ದಟ್ ಮಾರಲ್ ಎಜುಕೇಷನ್, ಅವ್ರಿಗೆ ಆಮೇಲೆ ಆ ಎಂಪತಿ ಆ್ಯಂಡ್ ಕಂಪ್ಯಾಷನ್ನ ಕಲಿಸೋ ನೆಸೆಸಿಟಿ ಇರಲ್ಲ. ಸೊ ದಟ್ ಕ್ಯಾನ್ ಬಿ ಡನ್ ಅಟ್ ಇಂಡಿವಿಜುವಲ್ ಲೆವೆಲ್ ಇರ್ಬೋದು. ನೆಕ್ಸ್ಟ್ ಎಥಿಕಲ್ ಟ್ರೈನಿಂಗ್ ಅಥವಾ ಲೀಡರ್ಶಿಪ್ ಇರ್ಬೋದು, ಪ್ರಮೋಟ್ ಮಾಡಬೇಕು. ವೆನ್ ಯು ಪ್ರಮೋಟ್ ದಿಸ್ ಆಲ್ಸೋ ಇಟ್ ಬ್ರಿಂಗ್ಸ್ ದೋಸ್ ವ್ಯಾಲ್ಯೂಸ್ ಆಫ್ ಎಂಪತಿ ಆ್ಯಂಡ್ ಕಂಪ್ಯಾಷನ್ ಇರ್ಬೋದು. ನೆಕ್ಸ್ಟ್ ಕಿರಣ್ ಅಗರ್ವಾಲ್ ಕಮಿಟಿ, ಇದರ ಕಮಿಟೀಸ್ ನೇಮ್ನ ನೀವು ಯೂಸ್ ಮಾಡಿದ್ರೆ ನಿಮ್ಮ ಆನ್ಸರ್ಸಲ್ಲಿ ಯು ವಿಲ್ ಗೆಟ್ ಬೆಟರ್ ಮಾರ್ಕ್ಸ್. ಕಿರಣ್ ಅಗರ್ವಾಲ್ ಕಮಿಟಿ ಏನು ಹೇಳಿದೆ? ಟು ಪ್ರಮೋಟ್ ಹೋಲಿಸ್ಟಿಕ್ ಕಾಂಪಿಟೆನ್ಸ್. ಹೋಲಿಸ್ಟಿಕ್ ಕಾಂಪಿಟೆನ್ಸ್ ಅಂದ್ರೇನು? 4 ಕಂಪೋನೆಂಟ್ ಇರುತ್ತೆ: ಎಥಿಕ್ಸ್, ಈಥೋಸ್, ಇಕ್ವಿಟಿ ಆ್ಯಂಡ್ ಎಫಿಷಿಯನ್ಸಿ. ಸೊ ಈ 4 ವ್ಯಾಲ್ಯೂನ ಹೋಲಿಸ್ಟಿಕ್ ಕಾಂಪಿಟೆಂಟ್ ಆಗಿರೋ ಎನಿ ಸಿವಿಲ್ ಸರ್ವೆಂಟ್ ಶುಡ್ ಪೋಸೆಸ್ ಅಂತ. ಸೊ ಅದಕ್ಕೆ ಏನೇನು ಬೇಕಾಗಿರೋ ಆ್ಯಕ್ಟಿವಿಟೀಸ್ ಇದೆ ಅದನ್ನು ಪ್ರಮೋಟ್ ಮಾಡಬೇಕು ಅಂತ ಕಿರಣ್ ಅಗರ್ವಾಲ್ ಕಮಿಟಿ ಹೇಳಿದೆ. ಸೊ ಇಫ್ ಯು ಪ್ರಮೋಟ್ ಆಲ್ ದೀಸ್ ವ್ಯಾಲ್ಯೂಸ್ ಆಲ್ಸೋ ಇಟ್ ವಿಲ್ ಎನ್ಶ್ಯೂರ್ ಎಂಪತಿ ಆ್ಯಂಡ್ ಕಂಪ್ಯಾಷನ್. ಸೊ ಇದಾದಮೇಲೆ ಯು ಕ್ಯಾನ್ ಕನ್ಕ್ಲೂಡ್ ಹೌ ಎಂಪತಿ ಆ್ಯಂಡ್ ಕಂಪ್ಯಾಷನ್ಸ್ ಆರ್ ಕ್ರೂಷಿಯಲ್. ಫಾರ್ ಎಕ್ಸಾಂಪಲ್, ಎನಿ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿ ಅಥವಾ ಎನಿ ಜಾಬ್ ಅ ಸಿವಿಲ್ ಸರ್ವೆಂಟ್ ಅಥವಾ ಪಬ್ಲಿಕ್ ಸರ್ವೆಂಟ್ ಈಸ್ ಕ್ಯಾರಿಂಗ್ ಔಟ್, ಆ ಎಂಪತಿ ಮತ್ತು ಕಂಪ್ಯಾಷನ್ ಇಲ್ಲ ಅಂತಂದರೆ ಅದರದ್ದು 100% ಸರ್ವಿಸ್ ಡೆಲಿವರಿ ಆಗಲ್ಲ. ಬಿಕಾಸ್ ದೇರ್ ವಿಲ್ ಬಿ ಲೂಪ್ ಹೋಲ್ಸ್ ಇನ್ ಪ್ರೊಸೀಜರ್ಸ್. ಬಟ್ ಆ ಎಂಪತಿ ಆ್ಯಂಡ್ ಕಂಪ್ಯಾಷನಿಂದ ಅಲ್ಲಿ ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗಿರುತ್ತೆ ಅದನ್ನ ನಾವು ಸಾಲ್ವ್ ಮಾಡ್ಬೋದು. ಐ ಹೋಪ್ ಯು ಗಾಟ್ ಬೆನಿಫಿಟ್ ಔಟ್ ಆಫ್ ದಿಸ್ ಸೆಷನ್. ಅಗೇನ್ ವಿಲ್ ಹ್ಯಾವ್ ಅ ಡಿಸ್ಕಷನ್ ಅಟ್ tomorrow 7 PM. Thank you.